ಅಂತೂ ಫೈನಲಿ ಮಂತ್ರಾಲಯದಲ್ಲಿ ರಾಯರ ದರ್ಶನ ಮಾಡೋಣ ಅಂತ ಹೇಳ್ಬಿಟ್ಟು ಹೊರಟಿದಾಯ್ತು. ನಾವು ಹೊರಟಾಗ ಸಂಜೆ 6 ಗಂಟೆ ಆಗಿತ್ತು. ಮಧ್ಯದಲ್ಲಿ ಎಲ್ಲೋ ಒಂದ್ ಕಡೆ ನಿಲ್ಸ್ಬಿಟ್ಟು ಕಾಫಿ ಕುಡ್ಕೊಂಡು ಹೊರಟ್ವಿ. ಜರ್ನಿ ತುಂಬಾನೇ ಲಾಂಗ್ ಇದೆ. ಕುತ್ಕೊಂಡ್ ಬೇಜಾರಾಗ್ತಾ ಇತ್ತು ಕಾರಲ್ಲಿ. ಫೈನಲಿ 2 ಗಂಟೆಗೆ ರೀಚ್ ಆದ್ವಿ. ನಾವು ಬುಕ್ ಮಾಡಿದ್ದು ವೈಟ್ ವ್ಯೂ ರೆಸಾರ್ಟ್ ಅಂತ ಹೇಳ್ಬಿಟ್ಟು ಇಲ್ಲೇ ಬುಕ್ ಮಾಡ್ಕೊಂಡಿದ್ವಿ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ಬಿಟ್ಟು. ಇದು ಬೆಳಗ್ಗೆದು ವ್ಯೂ ತುಂಬಾನೇ ಚೆನ್ನಾಗಿತ್ತು. ನೈಟ್ ಹೋದಾಗ ಏನಷ್ಟು ಅನ್ನಿಸ್ಲಿಲ್ಲ. ನಾವ್ ಅನ್ಕೊಂಡ್ವಿ ಬೆಳಗ್ಗೆ ಒಂದ್ 5:30ಗೆ ಎದ್ದು ಅರ್ಲಿ ಮಾರ್ನಿಂಗ್ ದರ್ಶನಕ್ಕೆ ಹೋಗೋಣ, ಬಿಸ್ಲಾದ್ರೆ ಹೋಗಕ್ ಆಗಲ್ಲ ಅಂತ ಹೇಳ್ಬಿಟ್ಟು. ಬಟ್ ನೈಟ್ ಜರ್ನಿ ಮಾಡ್ಕೊಂಡ್ ಬಂದಿದ್ರಿಂದ ಗಾಡಿಲೂ ನಿದ್ದೆ ಆಗಿರ್ಲಿಲ್ಲ ಅಂತ ಹೇಳ್ಬಿಟ್ಟು ಮಲಗ್ಬಿಟ್ಟಿದ್ವಿ. ಎಲ್ಲಾರು ಎದ್ದಿದೆ ಆಲ್ಮೋಸ್ಟ್ 8:30 9 ಗಂಟೆ ಆಗಿತ್ತು. ಸೊ ಆ ಟೈಮ್ ಅಲ್ಲಿ ಆಚೆ ಬಂದ್ ನೋಡಿದಾಗ ಇಲ್ಲಿ ನೀರೆಲ್ಲ ಬಿಟ್ಟಿದ್ರು ಹುಲ್ಲುಗೆಲ್ಲ. ಆಮೇಲೆ ತುಂಬಾನೇ ಪೆಟ್ ಫ್ರೆಂಡ್ಲಿ ಇದೆ. ತುಂಬಾ ಬರ್ಡ್ಸ್ ತರದೆಲ್ಲ ಹೊಸ ಹೊಸ ಕೋಳಿ ಎಲ್ಲಾನು ಸಾಕಿದ್ರು. ಅದೆಲ್ಲ ನೋಡ್ಕೊಂಡು ಆಚೆನೆ ಕುತ್ಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ. ಅರ್ಲಿ ಮಾರ್ನಿಂಗ್ ನಿಜವಾಗ್ಲೂ ಸಖತ್ ಚೆನ್ನಾಗ್ ಅನ್ನಿಸ್ತಾ ಇತ್ತು ಅಲ್ಲಿ ಕೂತಿದ್ದು. ಅಲ್ಲಿಂದ ಬಂದು ಬ್ರೇಕ್ಫಾಸ್ಟ್ ನ ರೂಮ್ಗೆ ತಗೊಂಡ್ ಬಂದಿದ್ರು. ತಿಂದ್ಬಿಟ್ಟು ರೆಡಿ ಆಗೋಣ ಅಂತ ಹೇಳ್ಬಿಟ್ಟು ರೆಡಿ ಆಗಿ ಎಲ್ಲಾರು ಹೊರಟ್ವಿ. ರೆಡಿ ಆಗಿ ಹೊರಡೋ ಅಷ್ಟ್ರಲ್ಲಿ 10:30 11 ಗಂಟೆನೆ ಆಯ್ತು. ದೇವಸ್ಥಾನ ಹತ್ರ ಬಂದ್ವಿ. ಜನನೇ ಇರ್ಲಿಲ್ಲ ಒಂದ್ ಸ್ವಲ್ಪನು. ಜಸ್ಟ್ 1-2 ಲೈನ್ ಸುತ್ತಿದಷ್ಟೇ. ಅಲ್ಲಿಂದ ಆರಾಮಾಗಿ ಪೀಸ್ ಆಗಿ ದರ್ಶನ ಆಯ್ತು. ಪ್ಲಾನ್ ಏನಂದ್ರೆ ನನ್ ಮಗಂದು ಉರುಳು ಸೇವೆ ಮಾಡಿಸ್ಬೇಕಾಗಿತ್ತು, ಅದ್ರದ್ದು ಹರಕೆ ಇತ್ತು ಅಂತ ಹೇಳ್ಬಿಟ್ಟು ಬಂದ್ವಿ. ಬಟ್ ಅದು ಇವಾಗ ಆಗ್ಲಿಲ್ಲ. ಅಂದ್ರೆ ನಾವ್ ಅಲ್ಲಿ ಕೇಳಿದಾಗ ಈ ತರ ಎಲ್ಲ ಮಾಡಂಗಿಲ್ಲ ಅಂತ ಹೇಳೋದು. ಏನಾಯ್ತು ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ.